ಹರೇ ಕೃಷ್ಣ. ಭಗವದ್ಗೀತಾ ಅಧ್ಯಯನಕ್ಕೆ ಎಲ್ಲರಿಗೂ ಸ್ವಾಗತ. 8ನೇ ಅಧ್ಯಾಯವನ್ನು ನಾವು ಅಧ್ಯಯನ ಮಾಡುತ್ತಾ ಇದ್ದೇವೆ. ಈ ಅಧ್ಯಾಯದ ಹೆಸರು ಅಕ್ಷರ ಪರಬ್ರಹ್ಮ ಯೋಗ. ಮರಣಕಾಲದಲ್ಲಿ ಶರೀರ ತ್ಯಾಗ ಮಾಡಲು ಪ್ರಶಸ್ತವಾದಂತಹ ಸಮಯ ಯಾವುದು ಎಂಬುದರ ಬಗ್ಗೆ ನಾವು ಅಧ್ಯಯನ ಮಾಡುತ್ತಿದ್ದೇವೆ. ಜ್ಞಾನಿಗಳು ಮತ್ತು ಯೋಗಿಗಳು ಬೆಳಕಿನಲ್ಲಿ, ಹಗಲು ಶುಭ ಕ್ಷಣದಲ್ಲಿ, ಶುಕ್ಲ ಪಕ್ಷದಲ್ಲಿ, ಉತ್ತರಾಯಣದ 6 ಮಾಸಗಳಲ್ಲಿ ಈ ಜಗತ್ತನ್ನು ಬಿಟ್ಟು ಪರಬ್ರಹ್ಮನನ್ನು ಸೇರುತ್ತಾರೆ. ಯಾರು ರಾತ್ರಿಯಲ್ಲಿ, ಕೃಷ್ಣ ಪಕ್ಷದಲ್ಲಿ, ದಕ್ಷಿಣಾಯಣದ 6 ತಿಂಗಳಲ್ಲಿ ಮರಣ ಹೊಂದುತ್ತಾರೋ ಅವರು ಮರಳಿ ಬರುತ್ತಾರೆ. ಮುಂದಿನ ಶ್ಲೋಕದಲ್ಲಿ ಯಾವ ರೀತಿಯಾಗಿ ಭಕ್ತರಾದವರು ಈ ಶುಭ ಮತ್ತು ಅಶುಭ ಗಳಿಗೆಗಳ ಚಿಂತೆಯಿಂದ ದೂರವಾಗಿದ್ದಾರೆ ಎಂಬುದನ್ನು ನೋಡೋಣ. ನೈತೆ ಸೃತಿ ಪಾರ್ಥ ಜಾನನ್ ಯೋಗಿ ಮುಹ್ಯತಿ ಕಶ್ಚನ ತಸ್ಮಾತ್ ಸರ್ವೇಷು ಕಾಲೇಷು ಯೋಗಯುಕ್ತೋ ಭವಾರ್ಜುನ. ಅನುವಾದ: ಅರ್ಜುನ, ಭಕ್ತರಿಗೆ ಈ 2 ಮಾರ್ಗಗಳು ತಿಳಿದಿದ್ದರೂ ಅವರು ಗೊಂದಲಕ್ಕೀಡಾಗುವುದಿಲ್ಲ. ಆದುದರಿಂದ ಸದಾ ಯೋಗಯುಕ್ತನಾಗಿರು. ಭೌತಿಕ ಪ್ರಪಂಚವನ್ನು ಬಿಡುವಾಗ ಯೋಗಿಗಳು ಬಳಸುವಂತಹ ವಿವಿಧ ಮಾರ್ಗಗಳಿಂದ ಅರ್ಜುನನು ಗೊಂದಲಕ್ಕೆ ಈಡಾಗಬಾರದು ಎಂದು ಭಗವಂತನು ಇಲ್ಲಿ ಉಪದೇಶಿಸುತ್ತಿದ್ದಾನೆ. ಏರ್ಪಾಟಿನಿಂದ ನಿರ್ಗಮಿಸುತ್ತಾನೋ ಅಥವಾ ಆಕಸ್ಮಿಕವಾಗಿ ನಿರ್ಗಮಿಸುತ್ತಾನೋ ಎಂಬುದರ ಬಗ್ಗೆ ಪರಮಪ್ರಭುವಿನ ಭಕ್ತರು ಆತಂಕ ಪಡಬಾರದು. ಭಕ್ತನ ಮನಸ್ಸು ಸದಾಕಾಲ ಕೃಷ್ಣನ ಚಿಂತನೆಯಲ್ಲಿ ತೊಡಗಿರಬೇಕು. ಉಳಿದದ್ದೆಲ್ಲವನ್ನು ಆ ಭಗವಂತನೇ ನೋಡಿಕೊಳ್ಳುತ್ತಾನೆ. ಕೃಷ್ಣ ಪ್ರಜ್ಞೆಯಲ್ಲಿ ತನ್ಮಯನಾಗುವುದಕ್ಕೆ ಅತ್ಯುತ್ತಮ ಮಾರ್ಗವೆಂದರೆ ಶ್ರೀಕೃಷ್ಣನ ಸೇವೆಯಲ್ಲಿ ತೊಡಗುವುದು. ಯಾವ ವ್ಯಕ್ತಿಯು ತನ್ನ ಎಲ್ಲ ಚಟುವಟಿಕೆಗಳನ್ನು ಕೃಷ್ಣನ ಸೇವೆಯಲ್ಲಿ ತೊಡಗಿಸಿರುತ್ತಾನೋ ಅವನನ್ನು ಯೋಗಯುಕ್ತ ಎಂದು ಕರೆದಿದ್ದಾರೆ. ಇದನ್ನೇ ಯುಕ್ತ ವೈರಾಗ್ಯ ಎಂದು ಕರೆಯುತ್ತಾರೆ. ಆದ್ದರಿಂದ ಭಕ್ತರಾದವರು ಶರೀರ ತ್ಯಾಗವನ್ನು ಮಾಡಲು ಸಮಯದ ಕುರಿತಾಗಿ ಚಿಂತೆ ಮಾಡುವ ಅಗತ್ಯ ಇಲ್ಲ. ಈ ರೀತಿ ಭಕ್ತನಾದವನು ಈ ಎಲ್ಲ ವಿಚಾರಗಳನ್ನು ಮೀರಿದವನಾಗಿರುತ್ತಾನೆ. ಭಕ್ತನು ಎಲ್ಲ ಫಲಗಳನ್ನು ಪಡೆಯುತ್ತಾನೆ ಮತ್ತು ಕಡೆಗೆ ಭಗವಂತನ ಶಾಶ್ವತ ಧಾಮವನ್ನೂ ಸೇರುತ್ತಾನೆ. ವೇದೇಷು ಯಜ್ಞೇಷು ತಪಸ್ಸು ಚೈವ ದಾನೇಷು ಯತ್ ಪುಣ್ಯ ಫಲಪ್ರದಿಷ್ಟಂ ಅತ್ಯೇತಿ ತತ್ಸರ್ವಮಿದಂ ವಿದಿತ್ವ ಯೋಗಿ ಪರಂ ಸ್ಥಾನಮುಪೈತಿ ಚಾದ್ಯಂ. ಅನುವಾದ: ಭಕ್ತಿಪೂರ್ವಕ ಸೇವೆಯ ಮಾರ್ಗವನ್ನು ಸ್ವೀಕರಿಸುವವನು ವೇದಾಧ್ಯಯನ, ಯಜ್ಞಗಳ ಆಚರಣೆ, ದಾನ ಮಾಡುವುದು ಅಥವಾ ತಾತ್ವಿಕ ಮತ್ತು ಕಾಮ್ಯ ಕರ್ಮಗಳಿಂದ ಬರುವ ಫಲಗಳನ್ನು ಕಳೆದುಕೊಳ್ಳಬೇಕಾಗಿಲ್ಲ. ಭಕ್ತಿ ಸೇವೆ ಮಾಡಿದರೆ ಸಾಕು. ಆತನು ಇವೆಲ್ಲವನ್ನೂ ಪಡೆಯುತ್ತಾನೆ ಮತ್ತು ಕಡೆಯಲ್ಲಿ ಪರಮ ಶಾಶ್ವತ ನಿವಾಸವನ್ನು ಸೇರುತ್ತಾನೆ. 8ನೇ ಅಧ್ಯಾಯದ ಈ ಕೊನೆಯ ಶ್ಲೋಕವು 7 ಮತ್ತು 8ನೇ ಅಧ್ಯಾಯದ ಸಾರಾಂಶ. ಕೃಷ್ಣ ಪ್ರಜ್ಞೆಯ ವಿಶೇಷವೆಂದರೆ ಭಕ್ತಿ ಸೇವೆಯಲ್ಲಿ ನಿರತನಾಗುವ ಮೂಲಕ ಒಂದೇ ಸಲಕ್ಕೆ ಮನುಷ್ಯನು ಬೇರೆ ಬೇರೆ ಆಶ್ರಮಗಳ ವಿವಿಧ ವಿಧಿ ಕರ್ಮಗಳನ್ನು ದಾಟಿ ಹೋಗಬಹುದು. ಬ್ರಹ್ಮಚಾರಿಯಾಗಿ ಗುರುಕುಲದಲ್ಲಿ ಗುರುಗಳ ಸೇವೆಯನ್ನು ಮಾಡುವುದು, ಗೃಹಸ್ಥಾಶ್ರಮವನ್ನು ಸ್ವೀಕರಿಸಿ ಯಜ್ಞಯಾಗಗಳನ್ನು ಆಚರಿಸುವುದು, ವಾನಪ್ರಸ್ಥದಲ್ಲಿ ತಪಸ್ಸನ್ನು ಆಚರಿಸುವುದು ಮತ್ತು ಕಡೆಗೆ ಸನ್ಯಾಸಾಶ್ರಮವನ್ನು ಸ್ವೀಕರಿಸಿ ಬದುಕಿನ ಪರಿಪೂರ್ಣತೆಯ ಹಂತವನ್ನು ಪಡೆಯುವುದು. ಈ ಎಲ್ಲ ಆಶ್ರಮಗಳ ವಿಧಿ ಕರ್ಮಗಳನ್ನು ವ್ಯಕ್ತಿಯು ಭಕ್ತಿ ಸೇವೆ ಮಾಡುವ ಮೂಲಕ ದಾಟಿ ಹೋಗಲು ಸಾಧ್ಯ. ಭಗವದ್ಗೀತೆಯನ್ನು ನಾವು ಒಬ್ಬ ಶುದ್ಧ ಭಕ್ತರಿಂದ ಕೇಳಿ ತಿಳಿದುಕೊಳ್ಳಬೇಕು. 7ನೇ ಅಧ್ಯಾಯದಿಂದ 12ನೇ ಅಧ್ಯಾಯದವರೆಗೆ ಭಗವದ್ಗೀತೆಯ ತಿರುಳು. ಮೊದಲ 6 ಅಧ್ಯಾಯಗಳು ಮತ್ತು ಕಡೆಯ 6 ಅಧ್ಯಾಯಗಳು ಭಗವಂತನು ವಿಶೇಷವಾಗಿ ರಕ್ಷಿಸುವ ಮಧ್ಯದ 6 ಅಧ್ಯಾಯಗಳಿಗೆ ಕವಚವಿದ್ದಂತೆ. ಯಾರು ಈ ಮಧ್ಯದ 6 ಅಧ್ಯಾಯಗಳನ್ನು ಭಕ್ತರ ಸಹವಾಸದಲ್ಲಿ ಅರ್ಥ ಮಾಡಿಕೊಳ್ಳುವ ಸುಯೋಗವನ್ನು ಪಡೆಯುತ್ತಾರೋ ಅವರ ಬದುಕು ಎಲ್ಲ ತಪಸ್ಸು, ಯಜ್ಞಗಳು, ದಾನಗಳು, ಊಹೆಗಳು ಮೊದಲಾದವೆಲ್ಲವನ್ನು ಮೀರಿ ಭವ್ಯವಾಗುತ್ತದೆ. ಈ ಚಟುವಟಿಕೆಗಳ ಎಲ್ಲ ಫಲಗಳನ್ನು ಕೃಷ್ಣ ಪ್ರಜ್ಞೆಯೊಂದರಿಂದಲೇ ಪಡೆಯಬಹುದು. ಭಗವದ್ಗೀತೆಯನ್ನು ಭಕ್ತರು ಮಾತ್ರ ಅದು ಇರುವ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳಲು ಸಾಧ್ಯ. ಆದ್ದರಿಂದ ಭಗವದ್ಗೀತೆಯನ್ನು ಭಕ್ತರಿಂದಲೇ ಕೇಳಿ ತಿಳಿಯಬೇಕು. ಒಬ್ಬ ವ್ಯಕ್ತಿಯು ನಿರಂತರವಾಗಿ ಭಗವಂತನ ಸೇವೆಯಲ್ಲಿ ತೊಡಗಿದ್ದರೆ ಅದನ್ನು ಅನನ್ಯ ಭಕ್ತಿ ಎಂದು ಕರೆಯುತ್ತಾರೆ. ಈ ಅನನ್ಯ ಭಕ್ತಿಯಲ್ಲಿ ತೊಡಗಿರುವಂತಹ ವ್ಯಕ್ತಿಗೆ ಶರೀರ ತ್ಯಾಗದ ಸಮಯದಲ್ಲಿ ಭಗವಂತನನ್ನು ನೆನೆಯುವುದು
ಬಹಳ ಸುಲಭವಾಗುತ್ತದೆ. ಅಂದರೆ ವ್ಯಕ್ತಿಯು ತನ್ನ ಜನ್ಮವನ್ನು ಸಾರ್ಥಕಗೊಳಿಸಿಕೊಳ್ಳಲು ತನ್ನ ಮರಣಕಾಲದಲ್ಲಿ ಭಗವಂತನನ್ನು ನೆನೆಯಬೇಕು. ಈ ಅನನ್ಯ ಭಕ್ತಿಯನ್ನು ಸಾಧಿಸುವ ವಿಧಾನವನ್ನು ನಾವು 9ನೇ ಅಧ್ಯಾಯದಲ್ಲಿ ತಿಳಿಯುತ್ತೇವೆ. ಭಗವದ್ಗೀತೆಯ 9ನೇ ಅಧ್ಯಾಯವನ್ನು ರಾಜವಿದ್ಯಾ ರಾಜಗುಹ್ಯ ಯೋಗ ಎಂದು ಕರೆದಿದ್ದಾರೆ. ಇದು ರಹಸ್ಯತಮವಾದ ಜ್ಞಾನವಾಗಿದೆ. 2ನೇ ಅಧ್ಯಾಯದಿಂದ 6ನೇ ಅಧ್ಯಾಯದವರೆಗೆ ಭಗವಂತನು ನೀಡಿರುವಂತಹ ಜ್ಞಾನ ಅದು ಗುಹ್ಯ ಜ್ಞಾನ. ಅಲ್ಲಿ ನಾವು ಆತ್ಮನ ಕುರಿತಾಗಿ ತಿಳಿದುಕೊಳ್ಳುತ್ತೇವೆ. 7 ಮತ್ತು 8ನೇ ಅಧ್ಯಾಯವು ಗುಹ್ಯತರವಾದಂತಹ ಜ್ಞಾನವಾಗಿದೆ. ಇಲ್ಲಿ ನಾವು ಭಕ್ತಿಯ ಕುರಿತಾಗಿ ತಿಳಿದಿದ್ದೇವೆ. ಈಗ ಈ 9ನೇ ಅಧ್ಯಾಯದಲ್ಲಿ ನಾವು ಅನನ್ಯ ಭಕ್ತಿಯ ಕುರಿತಾಗಿ ತಿಳಿಯಲಿದ್ದೇವೆ. ಇದನ್ನೇ ಗುಹ್ಯತಮ ಜ್ಞಾನ ಎಂದು ಕರೆದಿದ್ದಾರೆ. ಈ 9ನೇ ಅಧ್ಯಾಯದಲ್ಲಿ ಒಟ್ಟು 34 ಶ್ಲೋಕಗಳಿವೆ. ಇದು ಭಗವದ್ಗೀತೆಯ ಮೂಲ ಸಂದೇಶವನ್ನು ನಮಗೆ ನೀಡುತ್ತದೆ. ಈ ಅಧ್ಯಾಯದ ಮೊದಲ ಶ್ಲೋಕ ಈ ರೀತಿ ಇದೆ. ಶ್ರೀ ಭಗವಾನುವಾಚ ಇದಂ ತು ತೇ ಗುಹ್ಯತಮಂ ಪ್ರವಕ್ಷ್ಯಾಮ್ಯನಸೂಯವೇ ಜ್ಞಾನಂ ವಿಜ್ಞಾನ ಸಹಿತಂ ಯಜ್ಞಾತ್ವಾ ಮೋಕ್ಷಸೇ ಶುಭಾತ್. ದೇವೋತ್ತಮ ಪರಮಪುರುಷನು ಹೀಗೆ ಹೇಳಿದನು. ಪ್ರಿಯ ಅರ್ಜುನನೇ, ನಿನಗೆ ನನ್ನ ವಿಷಯದಲ್ಲಿ ಎಂದೂ ಅಸೂಯೆ ಇಲ್ಲವಾದುದರಿಂದ ನಿನಗೆ ಈ ಗುಹ್ಯತಮ ಜ್ಞಾನವನ್ನು ಸಾಕ್ಷಾತ್ಕಾರವನ್ನು ತಿಳಿಸಿಕೊಡುತ್ತೇನೆ. ಇದನ್ನು ತಿಳಿದು ನೀನು ಐಹಿಕ ಬದುಕಿನ ಸಂಕಟಗಳಿಂದ ಪಾರಾಗುತ್ತೀಯೇ. ಭಗವಾನ್ ಶ್ರೀಕೃಷ್ಣನು ಈಗ ನಮಗೆ ಯಾವ ಜ್ಞಾನವನ್ನು ನೀಡುತ್ತಿದ್ದಾನೋ ಅದರ ಮಹತ್ವವನ್ನು ಮೊದಲು ತಿಳಿಸುತ್ತಿದ್ದಾನೆ. ಇಲ್ಲಿ ಅನಸೂಯವೇ ಎಂಬ ಪದ ಬಹಳ ಮುಖ್ಯವಾದದ್ದು. ಅಸೂಯೆರಹಿತರು ಮತ್ತು ಶ್ರದ್ಧಾವಂತರು ಭಗವಂತನ ಜ್ಞಾನವನ್ನು ಪಡೆಯಲು ಅರ್ಹರಾದವರು. ಅರ್ಜುನನು ಭಗವಂತನ ಕುರಿತಾಗಿ ಯಾವುದೇ ಅಸೂಯೆಯನ್ನು ಹೊಂದಿಲ್ಲ. ಆತನು ಭಗವಂತನಲ್ಲಿ ತಪ್ಪುಗಳನ್ನು ಹುಡುಕುವುದಿಲ್ಲ. ಆತನು ಸ್ವಾರ್ಥಿಯಲ್ಲ. ಈ ಉತ್ತಮ ಗುಣಗಳಿಂದಾಗಿ ಅರ್ಜುನನು ಈ ಜ್ಞಾನವನ್ನು ಪಡೆಯುವಂತಹ ಅರ್ಹತೆಯನ್ನು ಹೊಂದಿದ್ದಾನೆ. ರಾಜವಿದ್ಯಾ ರಾಜಗುಹ್ಯಂ ಪವಿತ್ರಂ ಇದಮುತ್ತಮಂ ಪ್ರತ್ಯಕ್ಷಾವಗಮಂ ಧರ್ಮ್ಯಂ ಸುಸುಖಂ ಕರ್ತುಮವ್ಯಯಂ. ಅನುವಾದ: ಇದು ರಾಜವಿದ್ಯೆ, ಎಲ್ಲ ರಹಸ್ಯಗಳಲ್ಲಿ ಅತ್ಯಂತ ರಹಸ್ಯವಾದದ್ದು. ಇದು ಅತ್ಯಂತ ಪರಿಶುದ್ಧ ಜ್ಞಾನ. ಸಾಕ್ಷಾತ್ಕಾರದಿಂದ ಆತ್ಮದ ನೇರ ತಿಳುವಳಿಕೆಯನ್ನು ಕೊಡುವುದರಿಂದ ಇದು ಧರ್ಮದ ಪರಿಪೂರ್ಣತೆ. ಇದು ಶಾಶ್ವತವಾದದ್ದು ಮತ್ತು ಸಂತೋಷದಿಂದ ಅನುಷ್ಠಾನ ಮಾಡುವಂತಹದು. ಭಗವದ್ಗೀತೆಯ 9ನೇ ಅಧ್ಯಾಯವನ್ನು ರಹಸ್ಯತಮ ಜ್ಞಾನ ಎಂದು ಕರೆದಿದ್ದರೂ ಭಗವದ್ಗೀತೆಯ ಪುಸ್ತಕವು ಎಲ್ಲರಿಗೂ ಲಭ್ಯವಿದೆ. ಆದರೆ ಅದನ್ನು ಸುಮ್ಮನೆ ಓದಿ ಅರ್ಥ ಮಾಡಿಕೊಳ್ಳಲು ಎಲ್ಲರಿಗೂ ಸಾಧ್ಯವಾಗುವುದಿಲ್ಲ. ಭಕ್ತರ ಸಂಘದಲ್ಲಿ ಭಗವದ್ಗೀತೆಯನ್ನು ಅರ್ಥ ಮಾಡಿಕೊಳ್ಳಬೇಕು. ಭಗವದ್ಗೀತಾ ಯಥಾರೂಪದಲ್ಲಿ ಶ್ರೀಲ ಪ್ರಭುಪಾದರು ನೀಡಿರುವಂತಹ ಭಾವಾರ್ಥದ ಸಹಾಯದಿಂದ ನಾವು ಭಗವದ್ಗೀತೆಯನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಲು ಸಾಧ್ಯ. ಆದ್ದರಿಂದಲೇ ಇದು ರಹಸ್ಯತಮ ಜ್ಞಾನ. ಸಾಮಾನ್ಯವಾಗಿ ಜನರಿಗೆ ಈ ರಹಸ್ಯ ಜ್ಞಾನದಲ್ಲಿ ವಿದ್ಯಾಭ್ಯಾಸ ದೊರಕುವುದಿಲ್ಲ. ಅವರಿಗೆ ಬಹಿರ್ವಿದ್ಯ ಶಿಕ್ಷಣ ದೊರಕುತ್ತದೆ. ಸಾಮಾನ್ಯ ಶಿಕ್ಷಣದ ಮಟ್ಟಿಗೆ ಜನರು ರಾಜನೀತಿಶಾಸ್ತ್ರ, ಸಮಾಜ ವಿಜ್ಞಾನ, ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಗಣಿತ, ಖಗೋಳಶಾಸ್ತ್ರ, ಶಿಲ್ಪಶಾಸ್ತ್ರ ಹೀಗೆ ಹಲವಾರು ವಿಭಾಗಗಳಲ್ಲಿ ಶ್ರಮಿಸುತ್ತಾರೆ. ಪ್ರಪಂಚದಾದ್ಯಂತ ಜ್ಞಾನದ ಹಲವಾರು ಶಾಖೆಗಳಿವೆ ಮತ್ತು ಅನೇಕ ದೊಡ್ಡ ದೊಡ್ಡ ವಿಶ್ವವಿದ್ಯಾಲಯಗಳಿವೆ. ಆದರೆ ದುರದೃಷ್ಟದಿಂದ ಚೇತನಾತ್ಮದ ಶಾಸ್ತ್ರವನ್ನು ಹೇಳಿಕೊಡುವ ಗಣನೀಯ ವಿಶ್ವವಿದ್ಯಾಲಯ ಅಥವಾ ವಿದ್ಯಾಸಂಸ್ಥೆ ಒಂದೂ ಇಲ್ಲ. ಆತ್ಮವೇ ದೇಹದ ಅತ್ಯಂತ ಮುಖ್ಯ ಭಾಗ. ಆತ್ಮವಿಲ್ಲದಿದ್ದರೆ ದೇಹವು ನಿಷ್ಪ್ರಯೋಜಕ. ಆದರೂ ಜನರು ಬದುಕಿನಲ್ಲಿ ದೇಹದ ಅಗತ್ಯಗಳಿಗೆ ಪ್ರಾಮುಖ್ಯ ನೀಡುತ್ತಿದ್ದಾರೆ. ಬಹುಮುಖ್ಯವಾದ ಆತ್ಮದ ಕಡೆಗೆ ಅವರಿಗೆ ಗಮನವೇ ಇಲ್ಲ. ವ್ಯಕ್ತಿಯು ತಾನು ಮಾಡುವಂತಹ ಪಾಪದ ಕರ್ಮದ ಫಲವಾಗಿ ಆತನು ಆಧ್ಯಾತ್ಮ ಜ್ಞಾನದಿಂದ ದೂರ ಉಳಿಯುತ್ತಾನೆ. ಫಲಾಪೇಕ್ಷಿತ ಕರ್ಮಗಳಲ್ಲಿ ತೊಡಗಿರುವವರು ಪಾಪದ ಪ್ರತಿಕ್ರಿಯೆಗಳ ವಿವಿಧ ಹಂತಗಳಲ್ಲಿ ಮತ್ತು ರೂಪಗಳಲ್ಲಿ ಸಿಲುಕಿಕೊಂಡಿರುತ್ತಾರೆ. ಉದಾಹರಣೆಗೆ, ಒಂದು ವಿಶಿಷ್ಟ ಮರದ ಬೀಜವನ್ನು ಬಿತ್ತಿದಾಗ ಮರವು ಬೆಳೆದು ಕೂಡಲೇ ಕಾಣಿಸಿಕೊಳ್ಳುವುದಿಲ್ಲ. ಅದು ಬೆಳೆಯಲು ಒಂದಿಷ್ಟು ಕಾಲವನ್ನು ತೆಗೆದುಕೊಳ್ಳುತ್ತದೆ. ಮೊದಲು ಸಣ್ಣ ಸಸಿ, ಅನಂತರ ಮರದ ರೂಪವನ್ನು ಪಡೆಯುತ್ತದೆ, ಅನಂತರ ಹೂವು ಹಣ್ಣುಗಳನ್ನು ಪಡೆಯುತ್ತದೆ. ಅದು ಸಂಪೂರ್ಣವಾಗಿ ಬೆಳೆದಾಗ ಬೀಜವನ್ನು ಬಿತ್ತಿದವರು ಹೂವು ಹಣ್ಣುಗಳನ್ನು ಸವಿಯುತ್ತಾರೆ. ಹಾಗೆಯೇ ಮನುಷ್ಯನು ಪಾಪ ಕೆಲಸಗಳನ್ನು ಮಾಡುತ್ತಾನೆ. ಬೀಜದಂತೆಯೇ
ಅದು ಫಲವನ್ನು ನೀಡಲು ಕಾಲವನ್ನು ತೆಗೆದುಕೊಳ್ಳುತ್ತದೆ. ಪಾಪಕರ್ಮವು ಮನುಷ್ಯನೊಳಗೆ ಆಗಲೇ ನಿಂತು ಹೋಗಿರಬಹುದು, ಆದರೆ ಆ ಪಾಪಕರ್ಮದ ಫಲವನ್ನು ಇನ್ನೂ ಅನುಭವಿಸಬೇಕಾಗಿದೆ. ಇನ್ನೂ ಬೀಜರೂಪದಲ್ಲಿರುವ ಪಾಪಗಳಿರುತ್ತವೆ, ಆಗಲೇ ಫಲಿತವಾಗಿರುವ ಇತರ ಪಾಪಕರ್ಮಗಳಿವೆ. ಇವುಗಳನ್ನು ನಾವು ಸಂಕಟ ಮತ್ತು ನೋವುಗಳ ರೂಪದಲ್ಲಿ ಅನುಭವಿಸುತ್ತೇವೆ. ಇದರ ಕುರಿತಾಗಿ ಇನ್ನೂ ಹೆಚ್ಚಿನ ವಿವರವನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು. ಹರೇ ಕೃಷ್ಣ.